ಯಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇಬ್ಬರು ಬಿಜೆಪಿ ಶಾಸಕರ ಉಚ್ಚಾಟನೆ. ಎಸ್, ಇಬ್ಬರು ಬಿಜೆಪಿ ಶಾಸಕರ ಉಚ್ಚಾಟನೆಯಾಗಿದೆ. ಯಾರಿಬ್ಬರು ಬಿಜೆಪಿ ಶಾಸಕರ ಉಚ್ಚಾಟನೆ ನಡೆದಿದೆ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಮಾಡಲಾಗಿದೆ. ಈ ಮೂಲಕ ಮೂವರು ಶಾಸಕರ ಉಚ್ಚಾಟನೆ ಮಾಡಿರುವಂತಹ ಬಿಜೆಪಿ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆಯನ್ನ ಮಾಡಲಾಗಿದೆ. ಈ ಮೂಲಕ ಮೂವರು ಶಾಸಕರ ಉಚ್ಚಾಟನೆ ಮಾಡಿದ ಹಾಗೆ ಆಯಿತು ಬಿಜೆಪಿ. ಬಸನಗೌಡ ಯತ್ನಾಳ್ ಅವರ ಉಚ್ಚಾಟನೆಯ ನಂತರ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆ ಈಗ ನಡೆದಿದೆ. ಬಿಜೆಪಿ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್, ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಇವರ ಉಚ್ಚಾಟನೆಯಾಗಿದೆ. ಬಿಜೆಪಿ ಹೈಕಮಾಂಡ್ ಹೇಳ್ತಾನೆ ಇತ್ತು, ಎಲ್ಲರೆದುರಿಗೂ ಮೈಕ್ಗಳು ಕಣ್ಕಂಡ ಹಾಗೆ ಮನಸ್ಸೋ ಇಚ್ಛೆ ಮಾತನಾಡಬೇಡಿ, ಪಕ್ಷದ ವಿರುದ್ಧವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳಿ ಎಷ್ಟೇ ಹೇಳಿದ್ರು ಕೂಡ ಅದನ್ನ ತಲೆಗೆ ಹಾಕೊಳ್ಳದೆ ಇದ್ದಿದ್ದಂತಹ ಒಂದಿಷ್ಟು ಶಾಸಕರ ಪಟ್ಟಿಯನ್ನ ಮಾಡಿಕೊಂಡಿದ್ದಂತಹ ಬಿಜೆಪಿ ಈಗ ಮೂವರನ್ನ ಉಚ್ಚಾಟನೆ ಮಾಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಗೊತ್ತಿದೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ಟಿ ಸೋಮಶೇಖರ್ ಇವರಿಬ್ಬರನ್ನು ಕೂಡ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಇಷ್ಟು ದಿನ ಹೇಳ್ತಾ ಇತ್ತು ಬಿಜೆಪಿ ಸೈಲೆಂಟ್ ಆಗಿರಿ, ಹೊರಗಡೆ ಬಿಜೆಪಿಯ ಬಗ್ಗೆ ಮಾತನಾಡಬೇಡಿ, ವಿರುದ್ಧವಾಗಿ ಮಾತನಾಡಬೇಡಿ ಎನ್ನುವಂಥದ್ದು. ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿ ಬಂದಿದೆ. ಬಿಜೆಪಿ ಪಕ್ಷದಿಂದ 6 ವರ್ಷ ಉಚ್ಚಾಟನೆಯನ್ನ ಮಾಡಲಾಗಿದೆ. 6 ವರ್ಷ ಉಚ್ಚಾಟನೆ. ಬಿಜೆಪಿ ಹೈಕಮಾಂಡ್ ನಿಂದ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗಿದೆ. ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್, ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ಗೆ 1000 ಸಲ ಹೇಳಿತ್ತು ಬಿಜೆಪಿ ಹೈಕಮಾಂಡ್, ಆದ್ರೂ ಕ್ಯಾರೇ ಅಂದಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿತ್ತು 6 ವರ್ಷಗಳ ಕಾಲ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಅವರನ್ನು ಕೂಡ ಮತ್ತು ಎಸ್ಟಿ ಸೋಮಶೇಖರ್ ಅವರನ್ನು ಕೂಡ ಇಬ್ಬರನ್ನೂ ಕೂಡ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಹೈಕಮಾಂಡ್ ಕಠಿಣ ನಿರ್ಧಾರವನ್ನ ಕೈಗೊಂಡಿದೆ. ಎಸ್ಟಿ ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಕಂಡಲ್ಲಿ ಬಿಜೆಪಿ ವಿರುದ್ಧವಾಗಿ ಮಾತನಾಡ್ತಾ ಇದ್ರು. ಅದನ್ನ ನೋಡಿಕೊಂಡು ಹೈಕಮಾಂಡ್ ಸುಮ್ಮನಿಲ್ಲ. ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನು ಕೂಡ ಪಕ್ಷದಿಂದ 6 ವರ್ಷಗಳ ಕಾಲ, ಎಸ್ಟಿ ಸೋಮಶೇಖರ್ ಅವರನ್ನು ಕೂಡ 6 ವರ್ಷಗಳ ಕಾಲ, ಶಿವರಾಮ್ ಹೆಬ್ಬಾರ್ ಅವರನ್ನು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದೆ. ಬಿಜೆಪಿ ಹೈಕಮಾಂಡ್ ಈ ರೀತಿಯಾಗಿ ಕಠಿಣ ನಿರ್ಧಾರವನ್ನ ಕೈಗೊಂಡಿದೆ. ಸುಮ್ಮನೆ ಬಿಡೋದಿಲ್ಲ, ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಪಕ್ಷದ ಬಗ್ಗೆಯೇ ಸಾರ್ವಜನಿಕವಾಗಿ ಹಗುರವಾಗಿ ಮಾತನಾಡೋದನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಬಿಜೆಪಿ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿತ್ತು. ಒಂದಿಷ್ಟು ಶಾಸಕರು ಹೇಳ್ತಾ ಇದ್ರು, ಶಿವರಾಮ್ ಹೆಬ್ಬಾರ್ ಆಗಿರಬಹುದು, ಶಾಸಕ ಎಸ್ಟಿ ಸೋಮಶೇಖರ್ ಅವ್ರಿಗಾಗಿರ್ಬಹುದು, ಯತ್ನಾಳ್ ಅವ್ರಿಗೂ ಆಗಿರಬಹುದು, ಹಾಗೆಲ್ಲ ಹೇಳಬಾರದು. ಎಲ್ಲರ ಮುಂದೆ ಪಕ್ಷದ ಮರ್ಯಾದೆಯನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡಬೇಕು. ನಮ್ಮ ತಪ್ಪುಗಳನ್ನ ಎಲ್ಲರ ಎದುರಿಗೆ ಹೇಳಬಾರದು ಅಂತ. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳದಂತಹ 3 ಶಾಸಕರನ್ನ ಈಗ ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ. ಇಬ್ಬರು ಬಿಜೆಪಿ ಶಾಸಕರನ್ನ ಉಚ್ಚಾಟನೆ ಮಾಡಿರುವಂತಹ ಬಿಜೆಪಿ ಹೈಕಮಾಂಡ್ ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಎಷ್ಟು ಸಲ ಎಚ್ಚರಿಕೆಯನ್ನ ನೀಡಬೇಕು, ಎಷ್ಟು ಸಲ ಹೇಳಬೇಕು, ಆದ್ರೂ ಕೂಡ ಈ 3 ಶಾಸಕರು ಮಾತು ಕೇಳ್ತಾ ಇರಲಿಲ್ಲ. ಆ ಕಾರಣದಿಂದ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಹೈಕಮಾಂಡ್ 3 ಜನ ಶಾಸಕರನ್ನ ಉಚ್ಚಾಟನೆ ಮಾಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರಿ ಅಂತ ಹೇಳಿ ಪಂಚಮಸಾಲಿ ಒಂದಿಷ್ಟು ಜನ ಸಮುದಾಯದವರು ಈಗಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳನ್ನ ಮತ್ತೆ ಕರೆತನ್ನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಹೈಕಮಾಂಡ್ ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ.
ಎಸ್.ಟಿ. ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರು. ಎಸ್.ಟಿ. ಸೋಮಶೇಖರ್ ಅವ್ರಿಗೆ ಹೇಳಿ ಸಾಕಾಗಿದೆ ಅಂತ ಅನ್ಸುತ್ತೆ. ಅವರಾದ್ರೂ ಕೂಡ ಬಿಜೆಪಿಯಲ್ಲಿದ್ದಂತಹ ವಿಚಾರಗಳನ್ನ ಹೊರಗಡೆ ಮಾತನಾಡೋದು, ಬಿಜೆಪಿ ವಹಿಸ್ಕೊಂಡು ಬರೋದು ಬಿಟ್ಟು ಬಿಜೆಪಿಯ ತಪ್ಪುಗಳನ್ನು ಕೂಡ ಎತ್ತಿ ಹೇಳುವಂತಹ ಕೆಲಸಗಳನ್ನ ಎಸ್.ಟಿ. ಸೋಮಶೇಖರ್ ಅವ್ರು ಮಾಡ್ತಾ ಇದ್ರು. ಎಷ್ಟೇ ಹೇಳಿದ್ರು ಕೂಡ ಕೇಳ್ತಾ ಇರ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಸೇರ್ತಾರ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್? ಆಪರೇಷನ್ ಕಮಲದಿಂದಾಗಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಂತಹ ಎಸ್.ಟಿ. ಸೋಮಶೇಖರ್ ಆಪರೇಷನ್ ಕಮಲದಿಂದಾಗಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಂತಹ ಎಸ್.ಟಿ. ಸೋಮಶೇಖರ್, ಹೆಬ್ಬಾರ್ ಅವರು ಬಿಜೆಪಿಗೆ ಬಂದ ಮೇಲೂ ಕೂಡ ಕಾಂಗ್ರೆಸ್ ಜೊತೆಯಲ್ಲೇ ಸಂಪರ್ಕವನ್ನ ಹೊಂದಿದ್ದಂತಹ ನಾಯಕರು. ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಪದೇ ಹೊಗಳುತ್ತಿದ್ದಂತಹ ನಾಯಕರು, ಬಿಜೆಪಿಯಲ್ಲಿದ್ರು ಕೂಡ ಕಾಂಗ್ರೆಸ್ನ ನಾಯಕರ ಜೊತೆಗೆ ಕಾಣಿಸಿಕೊಳ್ತಾ ಇದ್ದಂತಹ ನಾಯಕರು, ಬಿಜೆಪಿ ವಿರುದ್ಧವೇ ಪದೇ ಟೀಕೆ ಮಾಡ್ತಾ ಇದ್ದಂತಹ ಎಸ್.ಟಿ. ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಈಗ ಮತ್ತೆ ಕಾಂಗ್ರೆಸ್ಗೆ ಸೋಮಶೇಖರ್ ಹಾಗೂ ಹೆಬ್ಬಾರ್ ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮೊದಲು ಕಾಂಗ್ರೆಸ್ನಲ್ಲೇ ನಿಯತ್ತಾಗಿದ್ರು. ಅದಾದ ನಂತರ ಆಪರೇಷನ್ ಕಮಲ ನಡೆಯುತ್ತೆ. ಆಪರೇಷನ್ ಕಮಲದಲ್ಲಿ 2 ಜನರನ್ನ ಕರ್ಕೊಂಡು ಬರ್ಲಿಕ್ಕಾಗತ್ತೆ. ಎಸ್.ಟಿ. ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಆಪರೇಷನ್ ಕಮಲದಿಂದಾಗಿ ಬಿಜೆಪಿಗೆ ಬರ್ತಾರೆ. ಬಿಜೆಪಿಗೆ ಬಂದು ಶಾಸಕರಾದ್ರೂ ಕೂಡ ಅವರ ಮೇಲಿರುವಂತಹ ಮೋಹ ಕಡಿಮೆ ಆಗುವುದಿಲ್ಲ. ಕ್ಷಣಕ್ಕೂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರನ್ನ ಹೊಗಳಲಿಕ್ಕೆ ಶುರು ಮಾಡ್ತಾರೆ. ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಎಲ್ಲೂ ಕೂಡ ಕಾಂಗ್ರೆಸ್ ಅನ್ನ ತೆಗಳೋದಿಲ್ಲ. ಬಿಜೆಪಿಯಲ್ಲಿದ್ದಂತಹ ವಿಚಾರಗಳನ್ನ ಸ್ಫೋಟಕವಾಗಿ ಹಾಗೂ ಆರಾಮಾಗಿ ಎಲ್ಲಾ ಕಡೆಯಲ್ಲೂ ಮಾತನಾಡ್ತಾರೆ. ಈ ವಿಚಾರಕ್ಕೆ ಮುನ್ಸ್ಕೊಂಡಿರುವಂತಹ ಹೈಕಮಾಂಡ್ ಈಗ ಅವರನ್ನ ಉಚ್ಚಾಟನೆ ಮಾಡಿದೆ. ಒಟ್ಟು 65 ಮಂದಿ ಶಾಸಕರಿದ್ದರು. ಆದರೆ ಈಗ 3 ಶಾಸಕರ ಉಚ್ಚಾಟನೆಯಾಗಿದೆ. ಎಸ್, 62ಕ್ಕೆ ಕುಸಿದಂಥ ಬಿಜೆಪಿ ಬಲಾಬಲ. ಒಟ್ಟು 65 ಮಂದಿ ಶಾಸಕರಿದ್ರು. ಆದ್ರೆ ಈಗ 3 ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಉಚ್ಚಾಟನೆಯಿಂದಾಗಿ ಬಿಜೆಪಿ ಬಲಾಬಲ ಸ್ವಲ್ಪ ಕುಸಿದಂಗಾಗಿದೆ. ವಿಧಾನಸಭೆಯಲ್ಲಿ ಕುಸಿದಂತಹ ಬಿಜೆಪಿ ಬಲಾಬಲ. ಎಸ್, 62ಕ್ಕೆ ಕುಸಿದಂತಹ ಬಿಜೆಪಿಯ ಬಲಾಬಲ. ಒಟ್ಟು 65 ಮಂದಿ ಶಾಸಕರಿದ್ರು. ಈಗ 3 ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ. ಒಟ್ರಾಶಿ 62 ಮಂದಿ ಈಗ ಶಾಸಕರಿದ್ದಾರೆ. ಯತ್ನಾಳ್ ವಿಚಾರದಲ್ಲಿ ಏನಾಯ್ತು ಅಂತಂದ್ರೆ, ಯತ್ನಾಳ್ ಹಳೆ ವಿಚಾರದ ಬಗ್ಗೆ ಮಾತನಾಡ್ತಾ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರ ಮೇಲಿರುವಂತಹ ದ್ವೇಷಕ್ಕೆ ಕಂಡಲ್ಲಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಅವರ ತಪ್ಪುಗಳನ್ನ ಹೇಳಲಿಕ್ಕೆ ಹೋಗಿ, ಅಂದರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರ ತಪ್ಪುಗಳನ್ನ ಹೇಳಲಿಕ್ಕೆ ಹೋಗಿ ಬಿಜೆಪಿ ಪಕ್ಷದ ಮಾನ ಮರ್ಯಾದೆಯನ್ನ ಇಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರ ಪಕ್ಷದವರೇ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ಹೈಕಮಾಂಡ್ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರುತ್ತೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುತ್ತೆ. ಯತ್ನಾಳ್ ಉಚ್ಚಾಟನೆಯಿಂದ ಸರಿ ಹೋಗಬೇಕಾಗಿದ್ದಂತಹ ಶಾಸಕರು, ಅಲ್ಲಿರುವಂತಹ ಬಿಜೆಪಿ ಶಾಸಕರು ಸರಿಯಾದಂತೆ ಕಾಣಿಸ್ತಾ ಇಲ್ಲ. ಎಷ್ಟು ಸಲ ಬಿಜೆಪಿಯ ಬಗ್ಗೆ ಹೊರಗಡೆ ಪಕ್ಷ ವಿರೋಧಿ ಚಟುವಟಿಕೆಗಳು ಬೇಡ,
ಬಿಜೆಪಿಯನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಿ ಮಾತನಾಡೋದು ಬೇಡ ಅಂತ ಹೇಳಿದ್ರು ಕೂಡ ಎರಡು ಶಾಸಕರು ಆ ಕೆಲಸವನ್ನು ಮಾಡ್ತಾ ಇದ್ರು. ಎಸ್.ಟಿ. ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಅವರನ್ನ ಆಪರೇಷನ್ ಕಮಲದಿಂದ ಕಾಂಗ್ರೆಸ್ನಲ್ಲಿದ್ದವರನ್ನ ಬಿಜೆಪಿಗೆ ತಂದಿರ್ತಾರೆ. ಅವರು ಶಾಸಕರು ಕೂಡ ಆಗ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ವಿರೋಧವಾಗಿ ಮಾತನಾಡುವುದಿಲ್ಲ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರನ್ನ ಹೊಗಳೇ ಮಾತಾಡ್ತಾರೆ, ಬಿಜೆಪಿಗರನ್ನ ತೆಗಳೇ ಮಾತಾಡ್ತಾರೆ. ಈ ನಿಟ್ಟಿನಲ್ಲಿ ಮತ್ತೆ ಹೈಕಮಾಂಡ್ ಅವ್ರಿಗೆ ಹೇಳುತ್ತೆ, ಬೇಡ ಹಂಗ್ ಮಾತಾಡಬೇಡಿ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡುವ ಹಾಗೆ ಇಲ್ಲ. ಆದ್ರೂ ಸುಮ್ಮನಾಗೋದಿಲ್ಲ. ಈಗ ಎಲ್ಲಿಗೆ ಬಂದಿದೆ? ಈಗ ಉಚ್ಚಾಟನೆಯಾಗಿದ್ದಾರೆ. ಈ ಉಚ್ಚಾಟನೆಯಿಂದ ಬಿಜೆಪಿಯ ಬಲಾಬಲ ಕುಸಿದಿದೆ. ವಿಧಾನಸಭೆಯಲ್ಲಿ ಬಲಾಬಲ ಕುಸಿದಿದೆ. ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಮೊದಲು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂಥವರು, ಯಾವುದೋ ಸ್ವಲ್ಪ ಮುನಿಸಿಗಾಗಿ ಆಪರೇಷನ್ ಕಮಲ ಮಾಡಿದಾಗ ಬಿಜೆಪಿಗೆ ಬಂದು ಸೇರ್ಪಡೆಯಾದಂಥವರು ಈಗ ಮತ್ತೆ ಕಾಂಗ್ರೆಸ್ಗೆ ಸೇರುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಿಜೆಪಿಯಿಂದ 3 ಶಾಸಕರ ಉಚ್ಚಾಟನೆ. ಬಸನಗೌಡ ಪಾಟೀಲ್ ಯತ್ನಾಳ್, ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಈ 3 ಉಚ್ಚಾಟನೆ ಆಗಿರುವ ಕಾರಣ ಉಪಚುನಾವಣೆ ಅನಿವಾರ್ಯ. ಮತ್ತೆ ಕರ್ನಾಟಕದಲ್ಲಿ ಉಪಚುನಾವಣೆ ಫಿಕ್ಸ್. ಎಸ್ ವೀಕ್ಷಕರೇ, ಈಗ 4 ಕ್ಷೇತ್ರಗಳಲ್ಲಿ ಮತ್ತೆ ಉಪಚುನಾವಣೆ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗಿದೆ. ಯಾಕಾಗಿ ಬಿಜೆಪಿಯಿಂದ 3 ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ? ಬಸನಗೌಡ ಪಾಟೀಲ್ ಯತ್ನಾಳ್, ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಈ 3ರನ್ನ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ. ಆ ಕಾರಣದಿಂದ ಉಪಚುನಾವಣೆ ಅನಿವಾರ್ಯವಾಗಿದೆ. ವಿಧಾನಸಭೆಯ ಕಾರ್ಯಾವಧಿ ಇನ್ನು 3 ವರ್ಷ ಬಾಕಿ ಇದೆ. ಇತ್ತ ಜನಾರ್ದನ್ ರೆಡ್ಡಿ ಅವರು ಕೂಡ ಶಾಸಕ ಸ್ಥಾನದಿಂದ ಅನರ್ಹರಾಗಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಎನ್ನುವಂತಹ ಸುದ್ದಿ ಈಗ ಬಹಿರಂಗವಾಗ್ತಾ ಇದೆ. ಆಯ್ತಲ್ಲ, ಮತ್ತೆ ಉಪಚುನಾವಣೆ ಬಂತು. ಶತಾಯಗತಾಯ ಬಿಜೆಪಿಯವರು ತಮ್ಮ ಏನಿದೆ ಆ ಒಂದು ಕ್ಷೇತ್ರವನ್ನ ಉಳಿಸಿಕೊಳ್ಳಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾರೆ. ಹಾಗೆ ಈಗ ಕ್ಷೇತ್ರದಲ್ಲಿ ಗೆದ್ದವರಿದ್ದಾರಲ್ಲ, ಯಲ್ಲಾಪುರ ಕ್ಷೇತ್ರ, ಈ ಒಂದು ಕ್ಷೇತ್ರ ಗಂಗಾವತಿ ಕ್ಷೇತ್ರ, ಈ ಕ್ಷೇತ್ರಗಳಲ್ಲಿ ಗೆದ್ದಂತವರು ಅಲ್ಲೇ ನಿಲ್ಕೊಳ್ತಾರೆ. ಮತ್ತೆ ತಾನೂ ಗೆಲ್ಲಬಹುದು ಎನ್ನುವಂತ ಇಚ್ಛೆಯಿಂದ ಕಾಂಗ್ರೆಸ್ಸಿಗೆ ಹೋಗಿ ನಿಂತ್ಕೊಂಡ್ರು, ಇಲ್ಲ ಪಕ್ಷೇತರವಾಗಿ ನಿಂತ್ಕೊಂಡ್ರು, ಎಲ್ಲ ಅನುಮಾನಗಳಿಗೆ ಬರ್ತಾ ಇದೆ. ಮತ್ತೆ ಉಪಚುನಾವಣೆ ಆದ್ರೆ ಅವರ ಕ್ಷೇತ್ರವನ್ನ ಅವರು ಬಿಟ್ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ತಾನು ಅಥವಾ ತನ್ನ ಸಂಬಂಧಿಕರನ್ನ ಅಲ್ಲಿ ನಿಲ್ಲಿಸ್ತಾರೆ. ಎಸ್, ಫ್ರೀಡಂ ಟಿವಿಯಿಂದ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಶತಾಯಗತಾಯ ಟ್ರೈ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಸ್, ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ವಿಜಯೇಂದ್ರ ಬಣ ಅಲ್ಲ, ವಿಜಯೇಂದ್ರ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಸಾರಥಿ, ಪಕ್ಷದ ಸಾರಥಿ. ಇಲ್ಲಿ ಬಣ ಇಲ್ಲ, ಅಧ್ಯಕ್ಷರ ಜೊತೆಗಿರೋದು ನಮ್ ಕರ್ತವ್ಯ ಇದೀವಿ. ಓಕೆ ಸರ್, ಈಗ ಎಸ್.ಟಿ. ಸೋಮಶೇಖರ್ ಅವರನ್ನ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ನಿಮ್ಮ ಹೈಕಮಾಂಡ್ ತೆಗೆದು ಹಾಕಿದೆ. ಇದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂದ್ರೆ ನಾವು ಇಲ್ಲಿ ಯಾರು ತಪ್ಪಾಡ್ತಾರೆ, ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ಅಧ್ಯಕ್ಷರು ಸದೃಢವಾಗಿದ್ದಾರೆ. ಪಕ್ಷ ಯಾವ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತ ಆಗಿಲ್ಲ. ಪಕ್ಷ ವಿರೋಧ ಚಟುವಟಿಕೆ ಯಾರು ಮಾಡಿರೋ ಅದು ಸಹಜವಾಗಿ ಪಕ್ಷ ಸೂಕ್ತ ಸಮಯದಲ್ಲಿ
ಸೂಕ್ತ ಸಮಯದಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಓಕೆ, ಅವರು ಪಕ್ಷ ವಿರೋಧಿ ನೀತಿಯನ್ನ ಅನುಸರಿಸಿದ್ರು, ಆದ ಕಾರಣ ಹೈಕಮಾಂಡ್ ನಿರ್ಧಾರ ಅಂತಿಮ ನಿರ್ಧಾರ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ನೋಡಿ, ಈಗ ಭಾರತೀಯ ಜನತಾ ಪಾರ್ಟಿ ಇಬ್ರು ಶಾಸಕರು ಸುಮ್ಮನೆ ಉಚ್ಚಾಟನೆ ಮಾಡುತ್ತಾ? ಗುರುತರವಾದ ಆರೋಪಗಳು ಸಾಕ್ಷಿ ಸಮೇತ ಸಾಬೀತಾದಾಗ ಈ ರೀತಿ ಉಚ್ಚಾಟನೆ ಕ್ರಮ ಅನಿವಾರ್ಯವಾಗಿ ಮಾಡ್ತಾರೆ. ಓಕೆ, ನಿಮ್ಮ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಓಕೆ, ನಿಮ್ಮ ಪಕ್ಕದ ಕ್ಷೇತ್ರ ಹರೀಶ್ ಅವರ ಕಥೆ. ನಾನು ಅವರು ಬಹಳ ದೊಡ್ಡ ನಾಯಕರು, ರಾಷ್ಟ್ರೀಯ ನಾಯಕರು. ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡುವಷ್ಟು ದೊಡ್ಡವನಲ್ಲ, ಬಹಳ ಸಣ್ಣವನು. ಯಾಕೆಂದ್ರೆ ಚುನಾವಣೆಯಲ್ಲಿ ಯಡಿಯೂರಪ್ಪ ಬೇಕಾಯ್ತು, ಹಗಲು ರಾತ್ರಿ ನಾವು ಬೇಕಾಯ್ತೀವಿ. ಚುನಾವಣೆ ಆದ್ಮೇಲೆ ಯಾರೋ ಒಬ್ಬ ವ್ಯಕ್ತಿ ಜೊತೆ ಗುರ್ಸ್ಕೊಂಡು ಯಡಿಯೂರಪ್ಪನ ವಿರುದ್ಧ, ರಾಜ್ಯದ ಅಧ್ಯಕ್ಷರ ವಿರುದ್ಧ ಅನಗತ್ಯವಾಗಿ ಮಾತಾಡ್ತಾರೆ. ಬಹಳ ದೊಡ್ಡ ರಾಷ್ಟ್ರೀಯ ನಾಯಕರು. ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಓಕೆ, ಈಗ ಮತ್ತೆ ಉಪಚುನಾವಣೆ ನಡೆದ್ರು ನಡೀಬಹುದು ಮೇಡಮ್? ಉಪಚುನಾವಣೆ ನಡೀಲ್ರಿ, ಉಚ್ಚಾಟನೆ ಅಷ್ಟೇ. ಯಾವ ಸದಸ್ಯತ್ವ ವಜಾ ಆಗಿಲ್ಲಲ್ರಿ ಅವರು. ನಾನಿನ್ನು ಮಾಹಿತಿ ಇಲ್ಲ. ನಾನು ನ್ಯಾಮತಿಯಲ್ಲಿ ತಿರಂಗ ಯಾತ್ರೆ ಇತ್ತು, ನ್ಯಾಮತಿ ತಾಲೂಕಿಂದು. ಕಳೆದ ವಾರ ಹೊನ್ನಾಳಿಲಿತ್ತು. ತಿರಂಗ ಯಾತ್ರೆ ಮುಗಿಸಿ ಈಗ ಒಂದು ಶವ ಸಂಸ್ಕಾರಕ್ಕೆ ಹೊರಟಿದೀನಿ. ಉಚ್ಚಾಟನೆ ಆಗಿದೆಯೋ ಅಥವಾ ಸದಸ್ಯತ್ವ ರದ್ದಾಗಿದೆ ಮೇಡಮ್? ಓಕೆ, ಈ ಒಟ್ಟಾರೆ ಬೆಳವಣಿಗೆಯ ಬಗ್ಗೆ ಏನ್ ಹೇಳ್ತೀರಾ? ವಿಜಯೇಂದ್ರ ಅವರು ಖುಷಿಯಾಗಿದ್ದಾರೆ ಹಿಂಗೆ? ಮೇಡಮ್, ರಾಜ್ಯದ ಅಧ್ಯಕ್ಷರ ಜೊತೆಗೆ ಅನಗತ್ಯ ನಾನು ಪ್ರತಿ ದಿವಸ ಮಾತಾಡಲ್ಲ. ಅವಶ್ಯಕತೆ ಇದ್ದ ಮಾತ್ರ ಮಾತಾಡ್ತೀನಿ. ನನಗೆ ಮಾಹಿತಿ ಇಲ್ಲ. ಅವರು ರಾಜ್ಯದ ಅಧ್ಯಕ್ಷರು ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ಸಂಘಟನೆ ಅವರು ಬಿಜಿ ಆದ್ರೆ, ನಾವು ನಮ್ ಕ್ಷೇತ್ರ ಮತ್ತೆ ಯಾರು ಎಲ್ಲಿ ಕರೆದು ಅಲ್ಲಿ ಪ್ರವಾಸ ಮಾಡ್ತೀವಿ. ಸದಾ ನಾನು ಜನರ ಮಧ್ಯೆ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಪ್ರತಿ ದಿವಸ ಕರೆ ಮಾಡೋದು ಅನಗತ್ಯ ಅವ್ರಿಗೆ ಕಿರಿಕಿರಿ ಆಗೋದು ನಮಗೂ ಇದು. ನಾನು ಆ ರೀತಿ ಮುಜುಗರ ಆಗಿ ನಾನು ನಡ್ಕೊಳ್ಳೋದು. ಜನರನ್ನ ಉಚ್ಚಾಟನೆ ಮಾಡಬಹುದು ಮೇಡಮ್. ನಾ ಒಂದೇ ಮಾತು ಹೇಳಿದೆ, ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಲ್ಲ. ಪಕ್ಷದ ಅನಗತ್ಯವಾಗಿ ನಾಯಕರ ಬಗ್ಗೆ ಟೀಕೆ ಮಾಡಿದಾಗ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಪಕ್ಷ ತೀರ್ಮಾನ ಮಾಡುತ್ತೆ. ಓಕೆ 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 ರೇಣುಕಾಚಾರ್ಯ ಅವರೇ, ಈಗ ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಬಿಜೆಪಿ ತನ್ನ ಒಂದಿಷ್ಟು ಶಾಸಕರನ್ನ ಕಳೆದುಕೊಂಡ್ರೆ 3 ಶಾಸಕರನ್ನ ಉಚ್ಚಾಟನೆ ಮಾಡೇ ಕಳಿಸ್ಬಿಟ್ಟಿದೆ. ಅವ್ರ ಬಲ ಸ್ವಲ್ಪ ಕಮ್ಮಿ ಆದಂಗೆ ಕಾಣಿಸ್ತಾ ಇಲ್ವಾ? ಈಗ ನೋಡಿ ಮೇಡಮ್ ಅವರೇ, ಒಂದು ಪಾರ್ಟಿ ಸ್ವಚ್ಛವಾಗಿರ್ಬೇಕು. ಇಲ್ಲಿ ಕಾರ್ಯಕರ್ತರ ವ್ಯಕ್ತಿ ಮುಖ್ಯ ಅಲ್ಲ, ಕಾರ್ಯಕರ್ತರಿಂದ ಕಾರ್ಯಕರ್ತರಿಂದ ನಾವ್ ಯಾರು ಏನು ಮಾಡಕ್ಕಾಗಲ್ಲ. ಕಾರ್ಯಕರ್ತರು ಸದೃಢವಾಗಿದ್ದಾರೆ. ಮತ್ತೆ ಆ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಖಂಡಿತ ಅಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ ಕೊಡ್ತಾರೆ ಮುಂದೆ. ಹಾಗಾಗಿ ಮತ್ತೆ ಅಲ್ಲಿ ನಮ್ಮ ಪಕ್ಷದ ಶಾಸಕರು ಆಯ್ಕೆ ಆಗ್ತಾರೆ ಕ್ಷೇತ್ರಗಳಲ್ಲಿ. ಓಕೆ, ಹಾಗಾದ್ರೆ ನೀವು ಹೈಕಮಾಂಡ್ ನಿರ್ಧಾರವನ್ನ ಅಂತಿಮ ನಿರ್ಧಾರ ಅಂತ ಒಪ್ಕೊಳ್ತೀರಿ? ಹೌದು ಮೇಡಮ್, ಹೈಕಮಾಂಡ್ ನಿರ್ಧಾರ ಅಂತಿಮ. ಈಗ ಮತ್ತೆ ಅವರು ಎಸ್ ಟಿ ಸೋಮಶೇಖರ್ ಅವರಾಗಿರಬಹುದು, ಶಿವರಾಮ್ ಹೆಬ್ಬಾರ್ ಅವರಾಗಿರಬಹುದು, ಮತ್ತೆ ಕಾಂಗ್ರೆಸ್ ಸೇರುವಂತಹ ಅಷ್ಟು ಲಕ್ಷಣಗಳು ಕಂಡು ಬರ್ತಾ ಇದೆ. ಹೌದಾ ಇದು? ಏನು ನೋಡಿ ಮೇಡಮ್, ಈಗ ಅವರು ಪರೋಕ್ಷವಾಗಿ ಕಾಂಗ್ರೆಸ್ ವೇದಿಕೆಯಲ್ಲಿ ಆ ಮುಖ್ಯಮಂತ್ರಿಗಳು, ಮಂತ್ರಿಗಳ ಜೊತೆ ಪರೋಕ್ಷವಾಗಿ ಗುರುಸ್ಕೊಟ್ಟಿದ್ರು. ಈಗ ಅವ್ರ ನಿರ್ಧಾರ ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಓಕೆ, ಮತ್ತೆ ಯತ್ನಾಳ್ ಅವರು ಬಿಜೆಪಿಗೆ ಬರ್ತಾರೆ ಎನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. ಯಾವ ಚರ್ಚೆ? ಮಾಧ್ಯಮದಲ್ಲಿ ಚರ್ಚೆ ಆಗ್ತದೆ. ಯಾರೋ 4 ಜನ ಸರ್, ಅದು ನಿಜಾನ ಸುಳ್ಳ ಮೇಡಮ್ ಅವರೇ? ಯಾರೋ 4 ಜನ ಹೇಳಿದ ತಕ್ಷಣ ಪಕ್ಷ, ರಾಷ್ಟ್ರೀಯ ಪಕ್ಷ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿಲ್ಲ. ಉಚ್ಚಾಟನೆ ಮಾಡಿ ಮತ್ತೆ ಪಕ್ಷಕ್ಕೆ ಆದ್ರೆ ಪಕ್ಷ ಮುಜುಗರ ಆಗುತ್ತೆ. ಆ ರೀತಿ ಪಕ್ಷದ ವರಿಷ್ಠ ನಿರ್ಧಾರ ಮಾಡಿಲ್ಲ. ಸುಮ್ನೆ ಮಾಧ್ಯಮದಲ್ಲಿ ಕೆಲವರು ಬಿಂಬಿಸ್ತಾ ಇದಾರೆ ಅಷ್ಟೇ. 3 ಜನ ಕೆಲವ್ರು ಬಿಂಬಿಸ್ತಾ ಇದಾರೆ. ಉಚ್ಚಾಟನೆ ಮಾಡಿ ಮತ್ತೆ ವಾಪಸ್ ಹೆಂಗ್ ತಗೊಳಕ್ ಬರ್ತೀರಿ? ಅಂದ್ರೆ ಶತಾಯ ಗತಾಯ ಕರ್ಕೊಳ್ಳೋದಿಲ್ಲ ಮತ್ತೆ ವಾಪಸ್ ಪಕ್ಷಕ್ಕೆ. ಯಾರೋ 2-3 ಪ್ರಯತ್ನ ಮಾಡಿದ ತಕ್ಷಣ ಆಗತ್ರ? ಆಗಲ್ಲ. ಓಕೆ, ಈಗ ಅವರು ಕೂಡ ಪಕ್ಷಕ್ಕೆ ಬರ್ಬೇಕು ಅಂತ ಸಾಹಸ ಮಾಡ್ತಾ ಇದ್ದಾರ ಅಂತ? ಹೌದು, ಪಕ್ಷಕ್ಕೆ ಬರೋದಾದ್ರೆ ಯಾಕೆ ಪಕ್ಷದ ಬಗ್ಗೆ ಅನಗತ್ಯವಾಗಿ ಮಾತಾಡಬೇಕಾಯ್ತು ನಾಯಕರ ಬಗ್ಗೆ? ಓಕೆ ಓಕೆ, ಪಕ್ಷ ನಾಯಕರ ಬಗ್ಗೆ ಅನಗತ್ಯವಾಗಿ ಟೀಕೆ ಮಾಡೋ ಅವಶ್ಯಕತೆ ಇದ್ದಿಲ್ಲಲ್ಲ. ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದೇ ಪಕ್ಷದ ರಾಜ್ಯದ ಅಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಯಡಿಯೂರಪ್ಪನವರಲ್ಲ. ಅವರು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು. ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನ ಇವರು ಟೀಕೆ ಮಾಡ್ತಾ ಅಂದ್ರೆ ಮತ್ತೆ ಪಕ್ಷ ಅನಿವಾರ್ಯವಾಗಿ ಕ್ರಮವನ್ನು ತೆಗೆದುಕೊಂಡಿದೆ.
ಟೀಕೆ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಇವ್ರ ಉದ್ದೇಶ ಏನು? ಯಡಿಯೂರಪ್ಪನವ್ರು ಬೈದವರು, ರಾಜ್ಯದ ಅಧ್ಯಕ್ಷ ಬೈದು ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್. ಇವ್ರ ಪಕ್ಷ ನಿಷ್ಠೆಯಲ್ಲಿದೆ, ಹಾಗಾಗಿ ಪಕ್ಷ ತೀರ್ಮಾನ ಮಾಡಿದೆ. ಈ 3 ಉಚ್ಚಾಟನೆಯಿಂದ ಈಗ ಉಳಿದಿರೋರು ಕೂಡ ಬಾಯಿಗೆ ಸ್ವಲ್ಪ ಹಿಡಿತವನ್ನ ಕೊಡ್ತಾರ ಅಂತ ಮೇಡಮ್, ಪಕ್ಷದ ತೆಗೆದುಕೊಂಡಂತ ತೀರ್ಮಾನಕ್ಕೆ ಇದು ಸರಿಯಾದ ಸಮಯದಲ್ಲಿ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡಿದ್ದಾರೆ. ಇನ್ನ ಯಾರೇ ಮಾತಾಡ್ಬೇಕಂದ್ರೆ ಬಹಳ ಯೋಚನೆ ಮಾಡಿ ಮಾತಾಡ್ತಾರೆ. ಸ್ವಲ್ಪ ಭಯ ಹುಟ್ಕೊಂಡಿದೆ ಹಾಗಾದ್ರೆ. ಖಂಡಿತ ಖಂಡಿತ. ಓಕೆ ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ಟಿ ಸೋಮಶೇಖರ್, ವಿಜಯೇಂದ್ರ, ಇನ್ನಷ್ಟು ಬಂಡಾಯ ಶಾಸಕರಿಗೆ ಕಾದಿದೆ ಉಚ್ಚಾಟನೆ. ಬಂಡಾಯ ಬಣದಲ್ಲಿ ಕಾಣಿಸಿಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ, ಬಂಡಾಯ ಬಣದಲ್ಲಿರುವ ಹರಿಹರ ಶಾಸಕ ಬಿಪಿ ಹರೀಶ್. ಈ ಹಿನ್ನೆಲೆಯಲ್ಲಿ ಇಬ್ಬರಲ್ಲಿ ಒಬ್ಬರ ಮೇಲೂ ಕೂಡ ಬಿಜೆಪಿ ಕ್ರಮ ಕೈಗೊಳ್ಳಬಹುದು ಎನ್ನುವಂಥದ್ದು. ಬಂಡಾಯ ಬಣದಲ್ಲಿರುವ ಹರಿಹರ ಶಾಸಕ ಬಿಪಿ ಹರೀಶ್, ಈ ಹಿನ್ನೆಲೆಯಲ್ಲಿ ಇಬ್ಬರ ಮೇಲೂ ಕೂಡ ಬಿಜೆಪಿ ಕ್ರಮವನ್ನ ಕೈಗೊಳ್ಳಬಹುದು. ಬಂಡಾಯ ಕ್ರಮ ಕೈಗೊಳ್ಳದೆ ಹೋದರೆ ಇನ್ನಷ್ಟು ಕ್ರಮ ಸಾಧ್ಯತೆ ಕೂಡ ಇದೆ. ವಿಜಯೇಂದ್ರ ವಿರುದ್ಧದ ಬಣದಲ್ಲಿ ಸಕ್ರಿಯವಾಗಿರುವಂತಹ ಈ ಇಬ್ಬರು ಶಾಸಕರು, ವಿಜಯೇಂದ್ರ ಬಣಕ್ಕೆ ಭಾರಿ ಮುನ್ನಡೆ. ಇನ್ನಷ್ಟು ಬಂಡಾಯ ಶಾಸಕರಿಗೆ ಕಾದಿದೆ ಉಚ್ಚಾಟನೆ. ಬಂಡಾಯ ಬಣದಲ್ಲಿ ಕಾಣಿಸಿಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ, ಬಂಡಾಯ ಬಣದಲ್ಲಿರುವಂತಹ ಹರಿಹರ ಶಾಸಕ ಬಿಪಿ ಹರೀಶ್, ಈಗ ಮತ್ತೆ ಬಣ ಬಡಿದಾಟ ಶುರುವಾಗಿದೆ. ಬಿಜೆಪಿಯಲ್ಲಿರುವಂತಹ ಎರಡೆರಡು ಬಣ, ವಿಜಯೇಂದ್ರ ಬಣ, ವಿಜಯೇಂದ್ರ ವಿರುದ್ಧದ ಒಂದು ಬಣ. ಏನ ಬಂಡಾಯ ಎದ್ದಿದ್ರಲ್ಲ ಅವ್ರದ್ದೊಂದು ಬಣ. ಆ ಒಂದು ಬಣದಲ್ಲಿ ಈಗ ಆಲ್ರೆಡಿ 3 ಜನಕ್ಕೆ ಟಿಕೆಟ್ ಅಂದ್ರೆ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಈಗ ಇನ್ನಿರುವಂತಹ 2 ಶಾಸಕರಿಗೆ ಈಗ ಮತ್ತಷ್ಟು ಭಯ ಕಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಒಂದು ರಮೇಶ್ ಜಾರಕಿಹೊಳಿ ಅವರು ಬಂಡಾಯ ಬಣದಲ್ಲಿ ಕಾಣಿಸಿಕೊಂಡಂತವರು, ಇನ್ನೊಬ್ರು ಹರಿಹರದ ಶಾಸಕ ಬಿಪಿ ಹರೀಶ್ ಅವರು ಕೂಡ ಬಂಡಾಯ ಬಣದಲ್ಲಿ ಕಾಣಿಸಿಕೊಂಡರು. ಈ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಬಿಜೆಪಿ ಕ್ರಮವನ್ನ ಕೈಗೊಳ್ಳಬಹುದು. ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇತ್ತು, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಬೇಡಿ, ಪಕ್ಷಕ್ಕೆ ನಿಯತ್ತಾಗಿರಬೇಕು. ವಿರೋಧ ಪಕ್ಷ ಅಂತಂದ್ರೆ ಆಡಳಿತ ಪಕ್ಷದಲ್ಲಿರುವಂತಹ ಲೋಪಗಳನ್ನ ಹೇಳಬೇಕು, ಆ ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ತಮ್ಮ ಪಕ್ಷದಲ್ಲಿರುವಂತಹ ಲೋಪಗಳನ್ನೇ ಊರೆಲ್ಲ ಸಾರ್ಕೊಂಡು ಬರೋದಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಎಷ್ಟೇ ಹೇಳಿದ್ರು ಕೂಡ ಒಂದಷ್ಟು ನಾಯಕರು ವಿಜಯೇಂದ್ರ ವಿರುದ್ಧವಾಗಿ ಮಾತನಾಡ್ತಾ ಇದ್ರು. ಯಾವ ಪಕ್ಷದಲ್ಲಿ? ಬಿಜೆಪಿ ಪಕ್ಷದಲ್ಲೇ. ಅದು ಕಾಂಗ್ರೆಸ್ನವರಿಗೆ ಬಾಣವಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಹೇಳುವಷ್ಟು ಹೇಳಿ ಹೈಕಮಾಂಡು ಕಡೆಗೆ ಉಚ್ಚಾಟನೆಯ ಮಂತ್ರವನ್ನ ಜಪನೆ ಮಾಡಿತ್ತು. ಯಾವಾಗ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ. ಈಗ ಮಾಜಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರು ಕೂಡ ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಅವರ 3 ಜನದ್ದು ಅಂದ್ರೆ ಎಸ್ಟಿ ಸೋಮಶೇಖರ್, ಹಾಗೆ ಶಿವರಾಮ್ ಹೆಬ್ಬಾರ್, ಯತ್ನಾಳ್ 3 ಜನರನ್ನ ನೋಡಿ ಮಿಕ್ಕದವ್ರು ಕಲಿಬೇಕು.
ತಾವು ಹಾಗೆ ಹೇಳಬಾರ್ದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಬಾಯಿಗೆ ಬಂದ ಹಾಗೆ ಮಾತನಾಡೋದನ್ನ ಕಮ್ಮಿ ಮಾಡಬೇಕು ಅನ್ನುವಂತಹ ವಿಚಾರವನ್ನ ರೇಣುಕಾಚಾರ್ಯ ಅವರು ಕೂಡ ಮಾತನಾಡಿದ್ರು. ಈಗ ಬಿ.ಪಿ. ಹರೀಶು ಹಾಗೂ ಜಾರಕಿಹೊಳಿ ಇವರಿಗೂ ಕೂಡ ಈಗ ಸಂಕಷ್ಟ ಕಾದಿದೆಯಾ? ಇದು ಅನ್ಎಕ್ಸ್ಪೆಕ್ಟೆಡ್. ಯತ್ನಾಳ್ ಅವರದ್ದ ಏನು ಉಚ್ಚಾಟನೆ ಆಯ್ತೋ ಅದಾದ ನಂತರ ಸೈಲೆಂಟ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದಂತಹ ಹೈಕಮಾಂಡ್ ಮತ್ತೆ ಎಸ್.ಟಿ. ಸೋಮಶೇಖರ್ನ ಹಾಗೂ ಶಿವರಾಮ್ ಹೆಬ್ಬಾರ್ ಅವ್ರನ್ನ ಕಿತ್ತ ಬಿಸಾಕಿದೆ. ಈಗ ಮತ್ಯಾವಾಗ ಬಿಜೆಪಿಯಲ್ಲಿ ಹೈಕಮಾಂಡ್ ಬಾಂಬ್ ಹಾಕುತ್ತೋ ಗೊತ್ತಿಲ್ಲ. ಅದಕ್ಕಾದ್ ನೋಡ್ಬೇಕಾಗಿದೆ. ಬಂಡಾಯ ಎದ್ದಂತಹ ಎಲ್ಲಾ ಶಾಸಕರಿಗೂ ಕೂಡ ಈಗ ಸ್ವಲ್ಪ ತಲೆ ಬಿಸಿಯಾದಂತ ಕಾಣಿಸ್ತಾ ಇದೆ. ಯತ್ನಾಳ್ಗೆ ಲಾಸ್ಟ್ ಆಗ್ತಿತ್ತು ಅಥವಾ ಯತ್ನಾಳ್ಗೆ ಕೊನೆ ಆಗ್ತಿತ್ತು ಅಂತ ಅನ್ಕೊಂಡಿದ್ರಲ್ಲ, ಅದೀಗ ಸ್ಟಾಪ್ ಆಗಿದೆ. ಈಗ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್.ಟಿ. ಸೋಮಶೇಖರ್ ಅವರನ್ನ ಮತ್ತೆ ಕಾಂಗ್ರೆಸ್ ಸೇರಿಸ್ಕೊಳ್ಳುತ್ತಾ ಅಥವಾ ಮತ್ತೆ ಇವರಿಬ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಿಜೆಪಿ ಹೈಕಮಾಂಡ್ ನೀವೇನೇ ಮಾಡಿದ್ರು ನಾವು ಸಹಿಸ್ಕೊಂಡಿರೋದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೆ ಅದು ಯಾರೇ ಆಗಿರ್ಲಿ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಯತ್ನಾಳ್ ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯ ನಂತರ ತೋರಿಸಿತ್ತು. ಈಗ ಮತ್ತೆ ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ. ಯಶವಂತಪುರದ ಶಾಸಕರಾಗಿರುವಂತಹ ಎಸ್.ಟಿ. ಸೋಮಶೇಖರ್, ಯಲ್ಲಾಪುರದ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರನ್ನ ಇಬ್ಬರನ್ನೂ ಕೂಡ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ನಡೆಸಿದೆ. ಇದನ್ನ ನೋಡ್ಕೊಂಡಾದ್ರೂ ಕಲ್ತ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿ.ಪಿ. ಹರೀಶ್ ಅವರಿಗೂ ಹಾಗೂ ಜಾರಕಿಹೊಳಿ ಅವರಿಗೂ ಇಬ್ಬರಿಗೂ ಕೂಡ ಇವಾಗ ಸ್ವಲ್ಪ ಬೆಸಿ ಮುಟ್ಟಿದ ಹಾಗೆ ಕಾಣಿಸ್ತಾ ಇದೆ. ಈಗ ಮತ್ತೆಷ್ಟು ಜನರನ್ನ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಬೆಂಬಲವಾಗಿ ಬಲವಾಗಿ ಇದ್ದಂತಹ ಎರಡು ಶಾಸಕರನ್ನ 3 ಶಾಸಕರನ್ನ ಕೈಬಿಟ್ಟಿದೆ. ಇನ್ನೆಷ್ಟು ಶಾಸಕರು ಬಿಜೆಪಿ ವಿರುದ್ಧವಾಗಿ ಮಾತನಾಡ್ಕೊಂಡು ಬಿಜೆಪಿಲೇ ಇದ್ದಾರೋ ಅವರಿಗೆಲ್ರಿಗೂ ಕೂಡ ಈಗ ಕಷ್ಟ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ಈ ಮುಂಬರುವಂತಹ ದಿನಗಳಲ್ಲಿ ನೋಡಿಬೇಕಾದ್ರೆ ಫ್ರೀಡಂ ಟಿವಿ ಹೇಳ್ತಾ ಇದೆ, ಮುಂಬರುವಂತಹ ದಿನಗಳಲ್ಲಿ ಯಾವ ಬಿಜೆಪಿ ಶಾಸಕರು ಕೂಡ ಬಿಜೆಪಿ ವಿರುದ್ಧದ ಮಾತುಗಳನ್ನ ಆಡ್ಲಿಕ್ಕೆ ಹೋಗೋದಿಲ್ಲ. ಆ ಕಡೆಯಿಂದ ಆಪರೇಷನ್ ಕಾಂಗ್ರೆಸ್ ಆದ್ರೆ ಗೊತ್ತಿಲ್ಲ, ಆದರೆ ಬಿಜೆಪಿಯಲ್ಲಿದ್ದವರು ಬಿಜೆಪಿಯ ಬಗ್ಗೆ ಮಾತನಾಡಲಿಕ್ಕೆ ಸ್ವಲ್ಪ ಭಯ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ನನ್ನನ್ನ ಉಚ್ಚಾಟನೆ ಮಾಡೋದಿಲ್ಲ, ನಮ್ಮಷ್ಟು ಉಪದ್ರವಗಳನ್ನ ಸಹಿಸಿಕೊಳ್ತಾರೆ ಅಂತ ಅಂದ್ಕೊಂಡಿದ್ದವ್ರನ್ನೆಲ್ಲರನ್ನೂ ಕೂಡ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.